ಸಹ ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿಯನ್ನು ಒಂದು ಉನ್ನತ ಸಾಮಾಜಿಕ ಉದ್ದೇಶದ ಗುರಿಯೊಂದಿಗೆ ಸ್ಥಾಪಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನನ್ನನ್ನು ಈ ಮಂಡಳಿಯ ಅಧ್ಯಕ್ಷನನ್ನಾಗಿ ನೇಮಿಸಿದ ನಂತರ ಈ ಮಂಡಳಿಯಲ್ಲಿ ಏನು ಮಾಡುವೆ ಎಂದು ಹಲವರು ಪ್ರಶ್ನಿಸಿದರು. ಮಂಡಳಿಯ ಉದ್ದೇಶ ಹಾಗೂ ಇಂದಿನ ನಡಾವಳಿಗಳನ್ನು ಓದಿ ಅರ್ಥೈಸಿಕೊಂಡ ನಂತರ ನನ್ನ ಚಿಂತನೆಯ ಹಾದಿ ಬದಲಾಗಿದೆ. ಹೊಸ ದೃಷ್ಟಿಕೋನದೊಂದಿಗೆ ಕೆಲಸ ಆರಂಭಿಸಿದ್ದೇನೆ. ರಾಜ್ಯದಲ್ಲಿ ಕಳ್ಳಬಟ್ಟಿ ಪ್ರಕರಣಗಳು ಹೆಚ್ಚಾಗತೊಡಗಿ ನೂರಾರು ಜನರು ಮೃತರಾದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಸುದೀರ್ಘ ಚರ್ಚೆಯಾಗಿ ರಾಜ್ಯದಲ್ಲಿ ಮದ್ಯ ಮಾರಾಟಕ್ಕೆ ಇದ್ದ ನಿಷೇಧವನ್ನು ಸಡಿಲಗೊಳಿಸಿ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕಳ್ಳಬಟ್ಟಿ ದುರಂತಗಳು ನಡೆಯಬಾರದು, ನಕಲಿ ಮದ್ಯ ಸೇವನೆಯಿಂದ ಜನರು ಸಾಯಬಾರದು ಎಂಬ ಉದ್ದೇಶದಿಂದ ಬಿಗಿಯಾದ ಅಬಕಾರಿ ಕಾಯ್ದೆಯನ್ನು ರಚಿಸಿ ಮದ್ಯ ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅಬಕಾರಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾದ ಜವಾಬ್ದಾರಿಯನ್ನು ಅಬಕಾರಿ ಇಲಾಖೆಗೆ ಮತ್ತಷ್ಟು ಕಠಿಣವಾಗಿ ನಿರ್ವಹಿಸಬೇಕಾಗಿದೆ. ನಕಲಿ ಮದ್ಯ ಮಾದಕ ವಸ್ತು ಸೇವನೆಯನ್ನು ತಡೆಯಲು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈಗಾಗಲೇ ಕಠಿಣ ಆದೇಶಗಳನ್ನು ನೀಡಿದ್ದಾರೆ. ರಾಜ್ಯದಲ್ಲಿರುವ ಎಲ್ಲ ಅನಿಷ್ಟಗಳಂತೆ ಮದ್ಯ ಸೇವನೆಯು ಒಂದು ಸಾಮಾಜಿಕ ಸಮಸ್ಯೆ. ಇದನ್ನು ಕಾಯ್ದೆಯಿಂದ ಮಾತ್ರ ತಡೆಯಲು ಸಾಧ್ಯವಿಲ್ಲ. ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಯುವ ಜನಾಂಗದಲ್ಲಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಇಂದಿನ ಮಹತ್ವದ ಕೆಲಸವಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅನುಷ್ಠಾನಗೊಳಿಸುತ್ತಿದೆ. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಹಾಗೂ ಅಬಕಾರಿ ಇಲಾಖೆಗಳ ಮೂಲಕ ಜಾಗೃತಿ ಶಿಬಿರಗಳನ್ನು ಏರ್ಪಡಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ. ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡುವ ನೂರಾರು ಸರಕುಗಳು ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆದರೆ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ತಿರಸ್ಕರಿಸಬೇಕು ಎಂಬ ಸದ್ಬುದ್ಧಿಯೇ ಸಂಯಮ. ಮದ್ಯಪಾನ ನಿರೋಧ ಮಂಡಳಿ ಎಂದು ಪ್ರಚಲಿತವಾಗಿದ್ದ ಮಂಡಳಿಯನ್ನು ಮದ್ಯಪಾನ ಸಂಯಮ ಮಂಡಳಿ ಎಂದು ನಾಮಕರಣ ಮಾಡುವ ಮೂಲಕ ಮಂಡಳಿಯ ಉದ್ದೇಶವನ್ನು ಸರ್ಕಾರ ಮನದಟ್ಟು ಮಾಡಿದೆ. ಮಂಡಳಿಯ ಕಾರ್ಯಕ್ರಮಗಳಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಒಂದು ಅತ್ಯಂತ ಪ್ರಮುಖ ಕಾರ್ಯಕ್ರಮ. ಮದ್ಯಪಾನ ಹಾಗೂ ಮಾದಕ ವಸ್ತು ಬಳಕೆಯ ವಿರುದ್ಧ ಜನಜಾಗೃತಿ ಮೂಡಿಸುವಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಿರುವ ಸಮಾಜ ಸುಧಾರಕರನ್ನು ಗುರುತಿಸಿ ಗೌರವಿಸುವುದು ಸಂಯಮ ಪ್ರಶಸ್ತಿಯ ಮೂಲ ಆಶಯ. ಪ್ರಥಮ ಪ್ರಶಸ್ತಿಯನ್ನು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ನೀಡಲಾಗಿದೆ. ಇಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಸಚಿವರಿಂದ ಪ್ರಶಸ್ತಿ ಸ್ವೀಕರಿಸುತ್ತಿರುವ ಮೂವರು ಸಮಾಜ ಸುಧಾರಕರು ನಮ್ಮ ಸಮಾಜದ ಸಾಕ್ಷಿ ಪ್ರಜ್ಞೆಯಾಗಿದ್ದಾರೆ. ಗದಗಿನ ಮಣ್ಣಿನಲ್ಲಿ ಜನಿಸಿ ನಾಡಿನ ಗಾಂಧಿ ಚಿಂತಕರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವ ಮಾಜಿ ಶಾಸಕರು, ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಶ್ರೀ DR ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಮದ್ಯಪಾನದ ವಿರುದ್ಧ ನಿರಂತರ ಪಾದಯಾತ್ರೆ ಮಾಡಿದವರು
ಸಮಾಜದ ಒಳಿತಿಗೆ ತಮ್ಮ ಜೀವನವನ್ನು ಸವಿಸುತ್ತಿರುವ ಶ್ರೇಷ್ಠ ವ್ಯಕ್ತಿ. ಸ್ವಾಮಿ ವಿವೇಕಾನಂದವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಪರವಾಗಿ ಹೋರಾಡುತ್ತಿರುವವರು. ಅದೇ ರೀತಿಯಾಗಿ ಗುಲ್ಬರ್ಗಾ ಜಿಲ್ಲೆಯ ಆಳಂದ ಕ್ಷೇತ್ರದ ಶಾಸಕರೂ ಆದ, ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಶ್ರೀಮಾನ್ BR ಪಾಟೀಲ್ರವರು ಸಮಾಜವಾದವನ್ನು ಹೃದಯಕ್ಕೆ ಅಂಟಿಸಿಕೊಂಡವರು. ಇದ್ದದ್ದನ್ನು ಇದ್ದ ಹಾಗೆ ಹೇಳುವ BR ಪಾಟೀಲರು ನಮ್ಮ ಮುಂದೆ ಇರುವ ಶ್ರೇಷ್ಠ ಸಮಾಜ ಸುಧಾರಕರು ಹಾಗೂ ನನ್ನ ಗುರುಗಳು. ನಾನು ಅವರ ಶಿಷ್ಯನು ಎಂದು ನಾನು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾವೆಲ್ಲ ಸುದೈವಿಗಳು. ನಾವು ಸನ್ಮಾನ ಮಾಡಿದವರಂತೂ ಸುದೈವಿಗಳ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥವರು ಸುದೈವಿಗಳ. ಯಾಕಂದ್ರೆ ರಗಡ ಸನ್ಮಾನ ಸಮಾರಂಭದೊಳಗೆ ನಾವು ನೀವು ಹೋಗಿರ್ತೀವಿ, ನಾವು ಮಾಡಿರ್ತೀವಿ, ಸನ್ಮಾನ ಮಾಡಿರ್ತೀವಿ. ಮೊನ್ನೆ ರಾಮಲಿಂಗ ರೆಡ್ಡಿ ಅವರು ಶಾಲು ಹೊಸ್ತಾರ, ನಾವು ಮಾಲೆ ಹಾಕ್ತೀವಿ, ನಾವು ಮಾಲೆ ಹಾಕ್ತೀವಿ, ಅವ್ರು ಶಾಲು ಹೊಸ್ತಾರ, ನಡೆದೇ ಇರ್ತದೆ. ಆದರೆ ವಾಪಸ್ ಹೋಗುವಾಗ ಸನ್ಮಾನಿತರ ಬಗ್ಗೆ ಯಾರು ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ. ಆ ಸನ್ಮಾನ ಸಮಾರಂಭ ಆ ಅರ್ಧ ಗಂಟೆಯ ಸನ್ಮಾನ ಸಮಾರಂಭ ಮಾತ್ರ ಆಗಿರ್ತದೆ. ಆದರೆ ಇವತ್ತು ನಾನು ನಮ್ಮ ಸಂಯಮ ಮಂಡಳಿಯ ಅಧ್ಯಕ್ಷರಾದ ಶರಣಪ್ಪ ಸಲಾದ್ಪುರ್ ಅವ್ರಿಗೆ ಅಭಿನಂದಿಸ್ತೇನೆ. ಎರಡು ಕಾರಣಕ್ಕೆ ಅಭಿನಂದಿಸ್ತೇನೆ. ಒಂದನೇ ಕಾರಣ ಮೊದಲೇದು ಹೇಳ್ತೀನಿ, ಎರಡನೇ ಕಾರಣ ನಂತರ ಹೇಳ್ತೀನಿ. ನೀವು BR ಪಾಟೀಲ್ರ ಶಿಷ್ಯರಾಗಿ, BR ಪಾಟೀಲ್ರ ಗೆಳೆಯರಾಗಿ, ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಖರ್ಗೆ ಅವರಿಗೆ ಅತ್ಯಂತ ಆತ್ಮೀಯರಾಗಿ, MSIL ಅಥವಾ ಬ್ರಿವರೀಸ್ ಕಾರ್ಪೊರೇಷನ್ ಚೇರ್ಮನ್ಗೆ ತಗೊಳ್ಳೋದು ಬಿಟ್ಟು ಈ ಸಂಯಮ ಮಂಡಳಿ ಅಧ್ಯಕ್ಷಗಿರಿ ತಗೊಂಡಿರಲ್ಲ, ಇದ ನಿಮ್ಮ ದೊಡ್ಡತನ. ನೀವು ಇವರು 3 ಮಂದಿ ಜೊತೆಗೆ ನೀವು ಸನ್ಮಾನಕ್ಕೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿ. ಮೊನ್ನೆ BR ಪಾಟೀಲ್ರು ನನ್ನ ಹಿರಿಯ ಸಹೋದರಿ, ನಾವೆಲ್ಲ ಅವ್ರಿಗಿಂತ ಒಂದು 10 ವರ್ಷ 20 ವರ್ಷ 30 ವರ್ಷ ಸಣ್ಣವ್ರು ಇದ್ದವರೆಲ್ಲ ಅವ್ರು ಏನ್ರ ಹೇಳ್ತಾರೆ ಅಂದ್ರೆ ಮುಖ ಕಿವುಚ್ ಹಿಡಿದಿರ್ತೀವಿ ನಾವು. ನಮಗೆ ಬ್ಯಾಡಾಗಿದ್ದ ಹೇಳ್ತಾರೆ ಇವರು, ನಮಗೆ ಹಿಂಗ ಮಾಡ್ರಿ ಅಂತಾರೆ, ಹಿಂಗ ಮಾಡ್ರಿ ಅಂತಾರೆ. ಆದ್ರೆ ಅದರ ಪರಿಣಾಮವನ್ನ ನಾವು ಆತ್ಮಾವಲೋಕಿಸಿದಾಗ ಅಥವಾ ಸ್ವಲ್ಪ ಕಾಲ ಕಳೆದಾಗ ಅವತ್ತು ಅವ್ರು ಹೇಳಿದ್ದು ಎಷ್ಟು ಕರೆಕ್ಟ್ ಇತ್ತು ನೋಡು ಅನ್ನುವ ಪ್ರಜ್ಞೆ ನಮ್ಮಲ್ಲಿ ಮೂಡ್ತದೆ. ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. BR ಪಾಟೀಲ್ರು ಈ ಸಂಯಮ ಮಂಡಳಿಯ ಅಥವಾ ಗಾಂಧಿವಾದಿ ಅನ್ನುವಂಥ ಕಾರಣಕ್ಕೆ, ಮದ್ಯಪಾನದ ವಿರೋಧಿ ಅನ್ನುವ ಕಾರಣಕ್ಕೆ ಇವತ್ತು ಸಂಯಮ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಅವರು ಮೊದಲ ಬಾರಿಗೆ MLA ಚುನಾವಣೆಗೆ ಸ್ಪರ್ಧೆ ಮಾಡಿದರು. ನನ್ನ ತಂದೆಯ ನಂತರ, ನನ್ನ ತಂದೆ ಕಾಲ ಆದಮೇಲೆ ಬೈ ಎಲೆಕ್ಷನ್ನೊಳಗೆ ನಾವೆಲ್ಲರೂ ಸೇರಿ ಅವರನ್ನು ಅಭ್ಯರ್ಥಿ ಮಾಡಬೇಕು ಅಂತ ಮಾಡಿ. ಮನಸ್ಸಿರಲಿಲ್ಲ ಅವರಿಗೆ. ನಾನು ಅವಾಗ MLC ಆಗಿದ್ದೆ. ಆ ಅವಕಾಶ ನನಗೆ ಕೊಡಬೇಕು ಅನ್ನುವ ಆ ಮನೋ ಇಚ್ಛೆ ಒಳಗಿದ್ದು
ಆದರೆ ನಾವೆಲ್ಲ ಅವತ್ತು ಸೇರಿ ಡಿ ಆರ್ ಪಾಟೀಲ್ MLA ಅಭ್ಯರ್ಥಿ ಆಗಬೇಕು ಅಂತೇಳಿ ನಿರ್ಣಯ ಮಾಡಿದಾಗ ಚುನಾವಣೆ ಬಂದಬಿಟ್ಟು ಚುನಾವಣಾ ಸಂದರ್ಭದೊಳಗೆ ಮೊದಲನೇ ಬಾರಿ ಅವ್ರದ್ದು MLA ಚುನಾವಣೆ ನನ್ನ ತಂದೆ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯದ ಮುಂದಿನ ಅಧಿಪತಿಗಳಾಗಬೇಕಾದ್ರು ಯಾವುದು ಬಿಡಬಾರ್ದು, ಎಲ್ಲನೂ ಕಾಳಜಿ ಮಾಡಬೇಕು, ಎಲ್ಲನೂ ನಾವು ಲಕ್ಷ್ಯ ವಹಿಸ್ಬೇಕು, ಎಲ್ಲರ ಬಗ್ಗೆನೂ ಗಮನ ಕೊಡಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸಂದರ್ಭ ಚುನಾವಣೆಯ ಪರಿಣಾಮದ ಕಾರಣಕ್ಕಾಗಿ. ಚುನಾವಣೆ ರಂಗೇರ್ತಿರಲಿಲ್ಲ, ಸ್ವಲ್ಪ ರಂಗೇರ್ತಿತ್ತು. ಸಹಜವಾಗಿ ಜಾರ್ಜ್ ಫರ್ನಾಂಡಿಸ್ರಂಥವರು ಚುನಾವಣಾ ಪ್ರಚಾರಕ್ಕೆ ಬಂದರೆ ಸ್ವಲ್ಪ ರಂಗು ಏರಬೇಕಲ್ಲ, ರಂಗು ಸ್ವಲ್ಪ ಏರೋದಕ್ಕೆ ಪ್ರಾರಂಭ ಆಗಿತ್ತು. ಅವಾಗ ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ನಾಯಕರು, ನಮ್ಮ ಹಿತೈಷಿ, ಹೆಸರು ಹೇಳೋದಕ್ಕೆ ಬಯಸೋದಿಲ್ಲ, ಅವರು ಇನ್ನೊಬ್ಬ ನಮ್ಮ ಹಿತೈಷಿ ಮಂತ್ರಿಗಳ ಜೊತೆಗೆ ಒಂದು ದೊಡ್ಡ ಕಾಣಿಕೆ ಕೊಟ್ಟು ಕಳಿಸಿದ್ರು. ಅಂದರೆ ಮುಂದೆ 15 ದಿವಸ ನಮ್ಮ ಗದಗಿನವ್ರು ಏನೂ ಕೇಳಿರಬಾರ್ದು, ಹಂಗೆ 2-3 ಟ್ರಕ್ ಕೇಸ್ ಕಳಿಸಿದ್ರು. ಅವೇನು ಗಡ್ಡದೇವ್ರ ಮಟ್ರು ಊರು ಸಮೀಪ ಬಂದ ಬಿಟ್ಟಿದ್ದು. ಆ ಸರಾಯಿಯನ್ನ ಅವ್ರು ಹಿಂಗೆ ಮನತಿ ನಿಮ್ಗೆ ಕೊಟ್ಟಿದ್ದೆ. ಅವರು ಅಪೇಕ್ಷೆ ಮಾಡಿದ್ರು, ಸಹಜವಾಗಿ ನಾನು ಕೂತು ನೋಡ್ತಿದ್ದೆ. ಥ್ಯಾಂಕ್ಸ್ ಹೇಳಿದರು, ಇದು ಮಾಡಿದರು. ಅವ್ರಿಗೊಂದು ಫೋನ್ ಮಾಡಿ ಹೇಳಿ, ಭಾಳ ಚಲೋ ಮಾಡಿದ್ರಿ, ನಮ್ಮ ಎಲೆಕ್ಷನ್ಯಾಗ ಇಷ್ಟು ದೊಡ್ಡ ಸಹಾಯ ನಿಮ್ಮಿಂದ ಹರಿದು ಬಂತು ಅಂಥೇಳಿ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಅವ್ರದ್ದು ಇರ್ಬೋದು. ಆದರೆ ಡಿ ಆರ್ ಪಾಟೀಲ್ ಏನು ಹೇಳಿದ್ರೆ, ನೋ, ನಮ್ಮ ಚಿಕ್ಕಪ್ಪ ಇದ್ದಾಗೂ ಈ ಸರಿ ನಮ್ಮ ಕ್ಷೇತ್ರದೊಳಗೆ ಎಂಟ್ರಿ ಆಗೋದಕ್ಕೆ ನಾವು ಕೊಟ್ಟಿಲ್ಲ. ಈ ನಮ್ಮ ಚುನಾವಣೆ ಎಷ್ಟೇ ಅದು ಹಗರಿರಲಿ ಕಠಿಣ ಇರಲಿ, ನನ್ನ ಈ ಚುನಾವಣೆಯೊಳಗೆ ಒಂದು ಅಂಶ ಸೆರೆ ನನ್ನ ಕ್ಷೇತ್ರದೊಳಗೆ ಬರ್ತಕ್ಕಂಥಲ್ಲ, ಅದನ್ನು ಎಲ್ಲೈತಿ ಆ ಟ್ರಕ್ಗಳನ್ನು ಅಲ್ಲಿಂದ ಬೇರೆ ಎಲ್ಲರ ಕಳಿಸ್ರಿ, ನೀವು ನನ್ನ ಕ್ಷೇತ್ರದಲ್ಲಿ ಒಳಗೆ ಬರಬಾರ್ದು ಅನ್ನುವಂಥ ಆ ದೃಢ ನಿರ್ಧಾರವನ್ನು ಹೇಳೋದು